ಓಕೆ ಸ್ಟೂಡೆಂಟ್ಸ್, ನಾವು ಇಷ್ಟೊತ್ತವರೆಗೂ ನಮ್ಮ ಒಂದು ಈ 8ನೇ ತರಗತಿಯ ಸ್ಕ್ವೇರ್ ಮತ್ತೆ ವರ್ಗ ಮತ್ತು ಘನಗಳ ಒಂದು ಟಾಪಿಕ್ ಅನ್ನ ನಾನು ಹೇಳ್ತಾ ಇದ್ದೆ. ಸೊ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಇವತ್ತಿನ ಒಂದು ಲಾಸ್ಟ್ ಸೆಷನ್ ಏನಂದ್ರ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅನ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಲ್ರು ರೆಡಿ ಇದ್ದೀರಲ್ಲ? ಈ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ವಿಮರ್ಶಾತ್ಮಕ ಚಿಂತನೆಗಳು ಅಂತ ಕರಿತೀವಿ ನಾವು, ಹೌದಾ? ಸೊ ವಿಮರ್ಶಾತ್ಮಕ ಚಿಂತನೆಗಳು ಅಂದ್ರೆ ಇದು ಪಾಠಕ್ಕೆ ರಿಲೇಟೆಡ್ ಇರುವುದಿಲ್ಲ. ಸೊ ನೀವ್ ಏನ್ ಮಾಡ್ಬೇಕು, ನಿಮ್ಮ ಏನಂತಾರ ಬುದ್ಧಿಯನ್ನ ಖರ್ಚು ಮಾಡಿ ನೀವು ಈ ಕ್ವಶನ್ಗೆ ಆನ್ಸರ್ ಅನ್ನ ಕೊಡ್ಬೇಕು. ಸೊ ಯಾರು ಎಷ್ಟು ಕೊಡ್ತೀರಂತ ನೋಡೋಣ. ಓಕೆ, ಒಂದ್ ಸೆಕೆಂಡ್. ನಂದು ಹೌದಾ ಹೌದಾ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಓಕೆ, ನನ್ನ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ ಓಕೆ ಒಂದು ಕತ್ತಲ ಫಸ್ಟ್ ಕ್ವಶನ್ ಏನಿದೆ ನಮ್ಗೆ. ಒಂದು ಕತ್ತಲ ಕೋಣೆಯಲ್ಲಿ ಮೇಣದ ಬತ್ತಿ, ಚಿಮನಿ ದೀಪ ಮತ್ತು ಸೌದೆ ಒಲೆ ಇವೆ. ನಿಮ್ಮ ಬಳಿ ಒಂದೇ ಒಂದು ಬೆಂಕಿ ಕಡ್ಡಿ ಇದೆ. ಮೊದಲು ನೀವು ಯಾವುದನ್ನು ಹಚ್ಚುತ್ತೀರಿ? ಅಲ್ಲಿ ನೋಡ್ರಿ ಯಾವ್ಯಾವ ಇದಾವ ಅಂತ ಹೇಳಿ. ಮೇಣದ ಬತ್ತಿ, ಚಿಮನಿ ದೀಪ, ಬೆಂಕಿ ಕಡ್ಡಿ, ಸೌದೆ ಒಲೆ ಅಂತ ಇದೆ, ಹೌದಾ? ಸೊ ಹಾಗಾದ್ರೆ ನೀವು ಫಸ್ಟ್ ಯಾವ್ದನ್ನ ತಗೋತೀರಿ? ಫಸ್ಟ್ ಇರೋದೇ ಒಂದ್ ಕಡ್ಡಿ ಅಂದ್ಮೇಲೆ ನಾವು ಯಾವ್ದನ್ನ ತಗೋಬಹುದು? ಬೆಂಕಿ ಕಡ್ಡಿ. ಓಕೆ, ಸಮಯ ಮುಗೀತು ನಮ್ಗೆ ಅಲ್ಲಿ, ಹಾಗಾಗಿ ಬೇಗ ಬೇಗ ಆನ್ಸರ್ ಅನ್ನ ನಾವು ಕೊಡ್ತಾ ಇರ್ಬೇಕು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ. ಒಂದು ಸಾಲಿನಲ್ಲಿ ರಾಜು ಎಡಗಡೆಯಿಂದ 5ನೇಯವನು ಮತ್ತು ಬಲಗಡೆಯಿಂದ 5ನೇಯವನು. ಹಾಗಾದರೆ ಆ ಸಾಲಿನಲ್ಲಿ ಒಟ್ಟು ಎಷ್ಟು ಮಕ್ಕಳಿದ್ದಾರೆ? 10 ಮಕ್ಕಳು, 9, 8, ಆಮೇಲೆ 11 ಮಕ್ಕಳಿದ್ದಾರೆ ಅಂತ ಇದ್ದಾರೆ, ಹೌದಾ? ಹಾಗಾದ್ರೆ ಎಷ್ಟು ಮಕ್ಕಳು? ಎಕ್ಸಾಕ್ಟ್ಲಿ, ಯಾರು ಆನ್ಸರ್ ಕೊಟ್ರು? ದಟ್ ಈಸ್ 9 ಮಕ್ಕಳು. ಕರೆಕ್ಟ್. ನೆಕ್ಸ್ಟ್. ಓಕೆ, ಇವಾಗ ವೇಗವಾಗಿ ಬೈಸಿಕಲ್ ಚಲಾಯಿಸುವಾಗ ಬ್ರೇಕ್ ಹಾಕಿದ ತಕ್ಷಣ ಬೈಸಿಕಲ್ ನಿಲ್ಲುತ್ತದೆ. ಚಕ್ರದ ಚಲನೆಯನ್ನು ತಡೆದು ನಿಲ್ಲಿಸಲು ಸಹಾಯ ಮಾಡುವ ಬಲ ಯಾವುದು? ಗುರುತ್ವಾಕರ್ಷಣ ಬಲ, ಘರ್ಷಣಾ ಬಲ, ಕಾಂತೀಯ ಬಲ, ಸ್ಥಿರ ವಿದ್ಯುತ್ ಬಲ ಅಂತ ಇದೆ. ಕರೆಕ್ಟ್. ಸೊ ಹಾಗಾದ್ರೆ ಯಾವ್ದಿರ್ಬೋದು? ಘರ್ಷಣಾ ಬಲ. ಎಕ್ಸಾಕ್ಟ್ಲಿ, ರೈಟ್ ಆನ್ಸರ್. ಕರೆಕ್ಟ್. ನೆಕ್ಸ್ಟ್. ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು ಇದೆ. ಮಗನಿಗೆ ಈಗ 10 ವರ್ಷವಾಗಿದ್ದರೆ 5 ವರ್ಷಗಳ ನಂತರ ತಂದೆಯ ವಯಸ್ಸು ಎಷ್ಟಾಗುತ್ತದೆ? 30 ವರ್ಷ ಇದೆ, 35 ಇದೆ, 40 ಇದೆ, 25 ಇದೆ. ಹಾಗಾದ್ರೆ ಅವನಿಗೆ 10 ವರ್ಷ ಅಂದ್ರೆ ಅವ್ರ ತಂದೆಗೆ 30. ಅದಾದ್ಮೇಲೆ 35 ವರ್ಷ ಅಂದ್ರೆ 5 ವರ್ಷ ಅಂದ್ರೆ ಎಷ್ಟಾಗತ್ತೆ ನಮ್ಗೆ? ಎಕ್ಸಾಕ್ಟ್ಲಿ 35 ವರ್ಷ. ಓಕೆ, ನೆಕ್ಸ್ಟ್. ಕೆಳಗಿನ ಸಂಖ್ಯೆಗಳ ವಿನ್ಯಾಸವನ್ನು ಗಮನಿಸಿ ಖಾಲಿ ಜಾಗ ತುಂಬಿರಿ. 2, 4, 8, 16. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಏನಾಗ್ತಾ ಇದೆ? 2 ಎಡ್ಲೆ 4, 4 ಎಡ್ಲೆ 8, 8 ಎಡ್ಲೆ 16. ಹಾಗಾದ್ರೆ 16 ಎಡ್ಲೆ 32 ನಮ್ದು ಕರೆಕ್ಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್. ಬಳಸಿದ ಪ್ಲಾಸ್ಟಿಕ್ ಬಾಟಲಿಗಳನ್ನು ಸುಡುವ ಬದಲು ಮರುಬಳಕೆ ಮಾಡುವುದು ಉತ್ತಮ ಎಂದು ಏಕೆ ಹೇಳಲಾಗುತ್ತದೆ? ಓಕೆ, ಸೊ ಪ್ಲಾಸ್ಟಿಕ್ ಸುಡೋದ್ರಿಂದ ವಿಷಕಾರಿ ಹೊಗೆ ಬಿಡುಗಡೆಯಾಗಿ ಗಾಳಿ ಕಲುಷಿತಗೊಳ್ಳುತ್ತದೆ. ಪ್ಲಾಸ್ಟಿಕ್ ಸುಟ್ಟರೆ ಜಾಗ ಹೆಚ್ಚಾಗುತ್ತದೆ. ಪ್ಲಾಸ್ಟಿಕ್ ಸುಡುವುದರಿಂದ ಮಳೆ ಬರುತ್ತದೆ. ಪ್ಲಾಸ್ಟಿಕ್ ನಿಂದ ಆಹಾರ ತಯಾರಿಸಬಹುದು. ಇದು ಕರೆಕ್ಟ್. ಓಕೆ, ವೆರಿ ಗುಡ್. ನೆಕ್ಸ್ಟ್. ಚಳಿಗಾಲದಲ್ಲಿ ತಂಪಾದ ಕನ್ನಡಿಯ ಮೇಲೆ ಬಾಯಿಯಿಂದ ಗಾಳಿ ಊದಿದಾಗ ಕನ್ನಡಿಯ ಮೇಲೆ ನೀರಿನ ಸಣ್ಣ ಹನಿಗಳು ಮೂಡುತ್ತವೆ. ಇದಕ್ಕೆ ಕಾರಣವೇನು? ಹೌದಾ? ಉಸಿರಿನಲ್ಲಿರುವ ನೀರಾವಿಯು ಸಾಂದ್ರೀಕರಣಗೊಂಡು ನೀರಾಗುವುದು. ಕನ್ನಡಿಯು ಕರಗಲು ಪ್ರಾರಂಭಿಸುತ್ತದೆ. ಬಾಯಿಯಲ್ಲಿ ಬೆಂಕಿ ಇರುತ್ತದೆ. ಕನ್ನಡಿಯ ಒಳಗಿನ ನೀರು ಹೊರಬರುತ್ತದೆ. ಎಕ್ಸಾಕ್ಟ್. ವೆರಿ ಗುಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ನಿಂಬೆ ಹಣ್ಣಿನ ಶರ್ಬತ್ ಕುಡಿದಾಗ ನಮಗೆ ಹುಳಿ ರುಚಿ ಸಿಗುತ್ತದೆ. ಹಾಗಾದ್ರೆ ನಿಂಬೆ ಹಣ್ಣಿನಲ್ಲಿರುವ ನೈಸರ್ಗಿಕ ಆಮ್ಲ ಅಥವಾ ಆಸಿಡ್ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಸಲ್ಫುರಿಕ್ ಆಮ್ಲ, ನೈಟ್ರಿಕ್ ಆಮ್ಲ. ಯಾವ್ದಿರ್ಬೋದು? ಯಾರೋ ಹೇಳ್ತಾ ಇದಾರ ಆನ್ಸರು? ವೆರಿ ಗುಡ್, ವೆರಿ ಗುಡ್. ಸಿಟ್ರಿಕ್ ಆಸಿಡ್. ಓಕೆ, ಚೆಕ್ ಮಾಡೋಣ. ನೆಕ್ಸ್ಟ್.
ರಾತ್ರಿ ವೇಳೆಯಲ್ಲಿ ಕಾಡಿನಲ್ಲಿ ದಾರಿ ತಪ್ಪಿದಾಗ ಧ್ರುವ ನಕ್ಷತ್ರವನ್ನು ನೋಡಿ ದಾರಿ ಕಂಡು ಹಿಡಿಯಬಹುದು. ನಾರ್ತ್ ಸ್ಟಾರ್ ಅಂತ ಕರಿತೀವಿ, ಹೌದಾ? ಸೊ ಧ್ರುವ ನಕ್ಷತ್ರವು ಯಾವಾಗಲೂ ಯಾವ ದಿಕ್ಕಿನಲ್ಲಿ ಕಾಣಿಸುತ್ತದೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅಲ್ಲಿ ಹೆಸರೇ ಹೇಳುವಾಗೆ ನಮ್ಗೆಲ್ಲಿ ನಾರ್ತ್ ಅಂತ ತೋರಿಸ್ತಾ ಇದೆ. ಹಾಗಾದ್ರೆ ನಮ್ದು ಇಲ್ಲಿ ಏನಿದು? ಉತ್ತರ ದಿಕ್ಕು. ಎಕ್ಸಾಕ್ಟ್ಲಿ, ವೆರಿ ಗುಡ್. ನೆಕ್ಸ್ಟ್, ಬೇಸಿಗೆ ಕಾಲದಲ್ಲಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಕಪ್ಪು ಬಟ್ಟೆಗಳಿಗಿಂತ ಹೆಚ್ಚು ತಂಪಾಗಿರುತ್ತದೆ. ಇದಕ್ಕೆ ಮುಖ್ಯ ವೈಜ್ಞಾನಿಕ ಕಾರಣವೇನು? ಬಿಳಿ ಬಣ್ಣವು ಸೂರ್ಯನ ಬಿಸಿಲು ಬೆಳಕನ್ನು ಪ್ರತಿಫಲಿಸುತ್ತದೆ. ಬಿಳಿ ಬಣ್ಣವು ಸೂರ್ಯನ ತಾಪವನ್ನು ಹೀರಿಕೊಳ್ಳುತ್ತದೆ. ಬಿಳಿ ಬಟ್ಟೆಯ ತೂಕ ಹೆಚ್ಚಿರುತ್ತದೆ. ಬಿಳಿ ಬಟ್ಟೆಯಲ್ಲಿ ತಣ್ಣೀರು ಇರುತ್ತದೆ. ಇಲ್ಲೇ ಬಿಳಿ ಬಣ್ಣವು. ಎಕ್ಸಾಕ್ಟ್ಲಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಓಕೆ, ನೋಡ್ರಿ ಅಲ್ಲಿ ಎಲ್ಲವೂ ನೀವು ಕರೆಕ್ಟ್ ಆದ ಆನ್ಸರ್ ಅನ್ನ ಕೊಟ್ರಿ. ಅಲ್ಲಿ ಯಾಕೆ 90% ತೋರಿಸ್ತಾ ಇದೆ ಅದು ಹೇಳಿ, ಅಲ್ಲಿ ನಮ್ಗೊಂದು ಟೈಮ್ ಆಗ್ಬಿಡ್ತು. ನಾವು ಕೊಡೋ ಆನ್ಸರ್ಗೆ ಟೈಮ್ ಆಗ್ಬಿಟ್ಟಿತ್ತು. ಹಾಗಾಗಿ ಸೊ ಎಲ್ರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ರಿ, ಆಮೇಲೆ ಕರೆಕ್ಟ್ ಆಗಿ ಟ್ರೈ ಮಾಡಿದ್ರಿ. ಓಕೆ, ಸೊ ಹಾಗಾಗಿ ಇದು ಇವತ್ತಿನ ನಮ್ಮ ಒಂದು ವಿಮರ್ಶಾತ್ಮಕ ಚಿಂತನೆ ಅಥವಾ ನಾವೇನಂತ ಕರಿತೀವಿ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅನ್ನೋದು ನಮ್ದು ಮುಗೀತು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಹೊಸ ಒಂದು ಈ ಕ್ರಿಟಿಕಲ್ ಥಿಂಕಿಂಗ್ ಅಥವಾ ವಿಮರ್ಶಾತ್ಮಕ ಚಿಂತನೆ ಕ್ವಶನ್ ಗಳನ್ನ ನಾನು ತಗೊಂಡ್ ಬರ್ತೀನಿ. ಸೊ ಅದಕ್ಕೆಲ್ಲ ಆನ್ಸರ್ ಮಾಡ್ಲಿಕ್ಕೆ ನೀವು ರೆಡಿ ಆಗಿರಿ. ಓಕೆ, ಸೊ ಇಲ್ಲಿಗೆ ಈ ಸೆಷನ್ ಅನ್ನ ಮುಗಿಸ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.